ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರಸೀಕೆರೆ ಬ್ಲಾಗರ್ ಪೂಜಾ. ಇದೇನಿದು ಅರಸೀಕೆರೆ ಬ್ಲಾಗರ್ ಪೂಜಾ ಅಂತ ಹೊಸದಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿ ಹೇಳಿ ಅಭ್ಯಾಸ ಆಗಿ ಯೂಟ್ಯೂಬ್ನಲ್ಲೂ ಹೇಳಬೇಕು ಅಂತ ಅನ್ನಿಸ್ತು. ಸೊ ಇನ್ನು ಮುಂದೆ ಅರಸೀಕೆರೆ ಬ್ಲಾಗರ್ ಪೂಜಾ ಅಂತಲೇ ನಾನು ಯೂಟ್ಯೂಬ್ನಲ್ಲೂ ಕೂಡ ಶೇರ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಡ್ತೀನಿ. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡಿರೋ ಅಂಥವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಇಷ್ಟ ಆದರೆ ಅಟ್ಲೀಸ್ಟು ಒಬ್ರಿಗಾದ್ರೂ ಶೇರ್ ಮಾಡಿ ನನ್ನ ಚಾನಲ್ ಲಿಂಕ್ನ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡ್ತಾರೆ. ಇನ್ನು ಮುಂದೆ ಹೆಚ್ಚೆಚ್ಚು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಹಾಲು ಕರಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಮುಂಚೆ ಒಂದು ಹಸು ಇತ್ತು, ಅದರಲ್ಲೂ ಕೂಡ ಹಾಲು ಕರಿತಾ ಇದ್ದೆ. ಬಟ್ ಅದನ್ನು ನಾನು ಮಾರಾಕಿದ್ಮೇಲೆ ಮತ್ತೆ 3 ಹಸು ತಂದಿದ್ನಲ್ವ, ಅಂದರೆ 2 ಹಸು ಇನ್ನೂ ಕರುನೇ ಹಾಕಿಲ್ಲ. ತುಂಬಾ ಮೇವಿಗೆ ತೊಂದರೆ ಆಗ್ತಾ ಇದೆ. ಕೆಲವೊಂದು ಹಸು ನಿಮಗೆ ಗೊತ್ತಿರೋ ಹಾಗೆ ಶೈಲೇಜ್ಗಳು ತಿನ್ನೋದಿಲ್ಲ, ತುಂಬ ಪ್ಯಾಕ್ ಆಗಿರುತ್ತೆ, ತುಂಬ ದಿನ ಆಗಿರುತ್ತೆ. ಕೆಲವೊಂದು ಮೂಸು ಕೂಡ ನೋಡೋದಿಲ್ಲ. ಅಂಥ ಟೈಮಲ್ಲಿ ನಾವು ಹೊಲ್ದ ಹತ್ರ ಹೋಗೋದು, ಮೇಯಿಸ್ಕೊಂಬರೋದು, ಅಥವಾ ಶಬ್ಬೆ ಗಿಬ್ಬೆ ಅದನ್ನೆಲ್ಲ ಕುಯ್ದಾಕೋದು, ಈ ಥರ ಮಾಡಬೇಕಾಗುತ್ತೆ. ಈ ಕಡೆ ಬರಗಾಲ ಬಂದುಬಿಟ್ಟಿದೆ ಫ್ರೆಂಡ್ಸ್. ಅರಸೀಕೆರೆ ಸೈಡು ಮಳೆನೇ ಹುಯ್ತಾ ಇಲ್ಲ. ಇಂಥ ಟೈಮಲ್ಲಿ ಬೋರ್ ಇದ್ದವ್ರು ಮಾತ್ರನೇ ಮೇವು ಬೆಳ್ಕೊತಾರೆ. ಈಗ ನಮ್ಮದು ಯಾವುದೇ ಥರ ಬೋರ್ಗಳು ಇಲ್ಲ. ಹಾಕಿರೋವಂಥ ಅಳ್ಜೋಳನೇ ಒಣಗೋಗ್ತಾ ಇದೆ. ಅದನ್ನೇ ಇವಾಗ ಹಾಲು ಕರಿಯೋ ಹಸುಗಳ್ನ ಹೊಲ್ದ ಹತ್ರ ಇಟ್ಕೊಂಡು ಹೋಗ್ಬಿಟ್ಟು ಅವನ್ನೇ ಕುಯ್ದಾಕ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ತುಂಬ ಅರಸೀಕೆರೆ ಸೈಡು ಯಾರೆಲ್ಲ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಮಳೆ ಯಾವ ರೀತಿ ಹುಯ್ತಾ ಇದೆ ಅಂತ. ಇನ್ನು ಮಲೆನಾಡಲ್ಲೇ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತೆ, ಅಪರೂಪಕ್ಕೆ ಸ್ವಲ್ಪ ಮಳೆ ಹುಯ್ತಾ ಇರುತ್ತೆ. ಆದರೂ ಕೂಡ ಅದು ಮಲೆನಾಡೇ ಹೇಳ್ರಿ, ಮಲೆನಾಡು ಪ್ರದೇಶ ಯಾವಾಗಲೂ ಹಸಿರಾಗೇ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಫುಲ್ಲು ಒಂಥರ ಕಲ್ಲು ಹೊಲಗಳು. ಇಲ್ಲೂ ಅಟ್ಲೀಸ್ಟ್ ಹುಯ್ದಿರೋಂಥ ಮಳೆಗೆ ಬಂದಿರುವಂಥ ಬೆಳೆನೂ ಕೂಡ ಅಷ್ಟು ಫಸಲು ಹತ್ತಲ್ಲ. ಹಂಗೇ ನೆಲನೂ ಕೂಡ ಒಣಗಿರಲ್ಲ, ಹಂಗೆ ಒಣಗೋಗ್ತಾ ಇರ್ತವೆ. ಈಗ ಹಾಕಿರೋದೆಲ್ಲನೂ ನಿಮಗೆ ಒಂದು ಸತ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲನೂ ಕೂಡ ಸಣ್ಣದ್ರಲ್ಲೇ ಇನ್ನೂ ಒಂದಿಯಷ್ಟುದ್ದನೂ ಕೂಡ ಬಂದಿಲ್ಲ, ಎಲ್ಲ ಒಣಗೋಗ್ತಾ ಇತ್ತು. ಅದನ್ನೇ ಕುಯ್ದು ಎಳಿತಾ ಇದ್ದೀನಿ. ಏನೋ ಒಂದು ಸ್ವಲ್ಪ ಕುಯ್ಯೋದು ಮತ್ತು ಬದುಗಳಲ್ಲಿ ಮೇಯಿಸೋದು. ಬದುಗಳು ಕೂಡ ಹಸ್ರಾಗಿಲ್ಲ, ಎಲ್ಲ ಒಣಗೋಗ್ತಾ ಇದೆ. ಎಷ್ಟೊಂದು ಹಸುಗಳಿದ್ದಾವೆ, ನಮ್ಮ ಮೂರೇ ಅಷ್ಟೇ ಅಂತಲ್ಲ, ಊರೆಲ್ಲ ಹಸುಗಳಿದ್ದಾವೆ, ಎಲ್ಲರೂ ಮೇಯಿಸ್ತಿರ್ತಾರೆ. ಸೊ ಇವಾಗ ಬಿಸಿಲುಗಾಲಕ್ಕೆ ಎಲ್ಲನೂ ಕೂಡ ಬದುಗಳು ಕೂಡ ಒಣಗೋಗಿ ಮಣ್ಣು ಕಾಣಿಸ್ತಾ ಇದ್ದಾವೆ. ಇನ್ನೇನು ಮಾಡೋಕ್ಕಾಗಲ್ಲ. ಯಾವ್ದಾರ ಒಂದು ಹಸು ಇಟ್ಕೊಂಡು ನಾವು ಮೇಯಿಸ್ಬೇಕಾಗುತ್ತೆ. ಅದಕ್ಕೆ ಹೊಟ್ಟೆ ತುಂಬನೇ ಹಾಕಿ ಹಾಲು ಕರ್ಕೋಬೇಕು. ಇದೇ ಪದ್ಧತಿ ಇರೋದು. ನಿಮಗೆ ಗೊತ್ತಿರೋ ಹಾಗೆ ನೀವು ಯಾಕೆ ಇಷ್ಟೊಂದು ಕಷ್ಟಪಡಬೇಕು, ಯಾಕೆ ನೀವು ಯೂಟ್ಯೂಬ್ನೇ ಮಾಡ್ಬೋದು, ಇನ್ಸ್ಟಾಗ್ರಾಮ್ನೇ ಮಾಡ್ಬೋದು ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಪರ್ಸ್ನಲ್ಲಾಗೂ ಕಮೆಂಟ್ಸ್ ಮಾಡ್ತೀರಾ, ಯೂಟ್ಯೂಬಲ್ಲೂ ಕಮೆಂಟ್ಸ್ ಮಾಡ್ತೀರಾ. ಬಟ್ ಏನು ಮಾಡೋಕ್ಕಾಗುತ್ತೆ, ಎಲ್ಲರಿಗೂ ಕೂಡ ಅದೃಷ್ಟ ಅನ್ನೋದು ಇರಬೇಕು. ಕೆಲವೊಬ್ಬೊಬ್ರಿಗೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಅದೃಷ್ಟ ಬಂದ್ಬಿಡುತ್ತೆ. ಕೆಲವೊಬ್ಬೊಬ್ರಿಗೂ 10 ಅಲ್ಲ 20 ವರ್ಷ ಮಾಡ್ತಾಯಿದ್ರು ಅವರಿಗೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಸಕ್ಸಸ್ ಸಿಗುತ್ತೆ. ಅದೇನೋ ಗೊತ್ತಿಲ್ಲ. ಅಂದರೆ ನಾವು ಕಷ್ಟಪಡ್ತಿರೋ ಇದಕ್ಕೆ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಬೇಕಂತ ಅನಿಸುತ್ತೆ. ಬಟ್ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಅಂದಿರೋ ಹಾಗೆ ತುಂಬಾ ನೆಗ್ಲೆಕ್ಟ್ ಮಾಡಿದ್ದೀನಿ. ನಾನು ಒಂದೇ ಕೆಲಸನ ನಿರಂತರವಾಗಿ ಶ್ರಮ ಪಟ್ಕೊಂಡು ಮಾಡಬೇಕು. ಒಂದು ಕೆಲಸ ಆದಮೇಲೆ ಪೂರ್ತಿಯಾಗಿ ಇನ್ನೊಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ ತುಂಬ ಓವರ್ ಥಿಂಕ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡ್ತೀನಿ. ಎಲ್ಲ ಒಂದೇ ದಿನಕ್ಕೆ ಆಗಬೇಕು ಅಂತಂದರೆ ಹೆಂಗಾಗುತ್ತೆ? ಒಂದೇ ದಿನವೇ ಮಳೆ ಬರಬೇಕು, ಒಂದೇ ದಿನ ಮಳೆ ಬಂದಿದ್ದಾಗ ಬೆಳೆ ಹಾಕಿದ್ರೆ ಒಂದೇ ದಿನಕ್ಕೆ ಸಂಜೆ ಬೆಳಗ್ಗೆ ಹಾಕಿ ಸಾಯಂಕಾಲನೇ ಬಂದ್ಬಿಡ್ಬೇಕು ಅಂದರೆ ಹೆಂಗೆ ಬರುತ್ತೆ? ನಾನು ಸ್ವಲ್ಪ ಅದರಲ್ಲಿ ಓವರ್ ಥಿಂಕಿಂಗು ಮಾಡ್ತಾರಲ್ವ, ಅದರಲ್ಲಿ ನಾನು ಫೇಮಸ್ಸು. ಈ ಥರ ನನ್ನ ಬಗ್ಗೆ ನಾನೇ ಹೇಳ್ಕೊತಾ ಇದ್ದೀನಿ ಅಂತ ಕೆಲವರು ನಗಾಡ್ಬೋದು. ಬಟ್ ನಂದು ಓವರ್ ಥಿಂಕಿಂಗ್ ನಾನೇ ಹೇಳ್ಕೊಳ್ತೀನಿ. ಇನ್ನು ಮುಂದೆ ತಡ ಆಗ್ದಂಗೆ ನಾನು ಪ್ರತಿಯೊಂದು ವೀಡಿಯೋನು ಶೇರ್ ಮಾಡ್ತೀನಿ. ನಿಮ್ಗೆ ಏನೆಲ್ಲ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ, ನೀವೇನು ನೋಡ್ತಾ ಇದ್ದೀರಲ್ವ, ಇದೆಲ್ಲನೂ ಕೂಡ ಸ್ವಲ್ಪ ಹಳೆ ವೀಡಿಯೋನೇ. ಹಳೆ ವೀಡಿಯೋ ಅಂತ ಅಂದರೆ ಈಗ ಒಂದು 15 ದಿವಸದ ಹಿಂದೆ ವೀಡಿಯೋಗಳು. ನಾನು ಅವಾಗಿಂದು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಿಗೆ ಯಾವ್ಯಾವ ಥರ ಉದ್ದುದ್ದ ವೀಡಿಯೋ ಬೇಕು ಅಂದರೆ ನಿಮಗೆ ಗೊತ್ತಿರೋ ಹಂಗೆ ಯೂಟ್ಯೂಬ್ಗಾಗಲಿ ಇನ್ಸ್ಟಾಗ್ರಾಮ್ಗಾಗಿ ಲ್ಯಾಂಡ್ಸ್ಕೇಪು ಮತ್ತು ಪೋರ್ಟ್ರೈಟು ಅಂತ ಅಂದ್ಬಿಟ್ಟು ಈ ಥರ ವೀಡಿಯೋಸ್ ಅಂದರೆ ಸೈಜಸ್ ಬರ್ತದೆ. ಅದರಲ್ಲಿ ನಾನು ಉದ್ದುದ್ದ ಬಂದು ಇದಕ್ಕೆ ಆಗ್ತಾ ಇದ್ದೆ ಇನ್ಸ್ಟಾಗ್ರಾಮ್ಗೆ. ಸೊ ಹಂಗಾಗಿ ಅದು ಸ್ವಲ್ಪ ನಿಮ್ಗೆ ಏನಾಗ್ತಾ ಇದೆ, ಅಡ್ಡ ವೀಡಿಯೋ ಇಲ್ಲ ನೋಡಿ, ಅದು ಸ್ವಲ್ಪ ನಿಮಗೆ ಶಾರ್ಟ್ ಆಗಿ ಕಾಣಿಸ್ತಾ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ನಾನು ಇದೆಲ್ಲನೂ ಕೂಡ ಇನ್ಸ್ಟಾಗ್ರಾಮ್ ವೀಡಿಯೋಗೆ ಅಂತ ನಾನು ಶೂಟ್ ಮಾಡ್ಕೊಂಡಿದ್ದು, ಹಂಗಾಗಿ ಅದು ಇರಲಿ ತಗೋ ಅಂತ ಅಂದ್ಬಿಟ್ಟು ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬೊಬ್ರು ಇನ್ಸ್ಟಾಗ್ರಾಮು ಏನು ಅಂತ ಗೊತ್ತಿರಲ್ಲ. ಕೆಲವ್ರಿಗೆ ಎಲ್ಲರ ಮೊಬೈಲಲ್ಲೂ ಇನ್ಸ್ಟಾಗ್ರಾಮು ಮೊಬೈಲ್ ತೊಗೊಂಡಿದ್ದ ತಕ್ಷಣವೇ ಬರಲ್ಲ. ಯೂಟ್ಯೂಬ್ ಅಂತೂ ಇದ್ದೇ ಇರುತ್ತೆ. ಅಂದರೆ ಜಿಮೇಲ್ ಆಗಲಿ ಗೂಗಲ್ ಆಗಲಿ ಯೂಟ್ಯೂಬ್ ಆಗಲಿ ಇದ್ದೇ ಇರುತ್ತೆ. ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಕೆಲವೊಬ್ಬೊಬ್ರಿಗೆ, ಈಗ ಎಕ್ಸಾಂಪಲ್ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತೀನಿ ಅಂತ, ನಮ್ಮ ಅಮ್ಮಂಗೆ ಗೊತ್ತಿಲ್ಲ. ನಮ್ಮಮ್ಮ ಅದೇನೇನು ಹೆಂಗೆ ನನಗೆ ಬರೋದಿಲ್ಲ ಅಂತ ಇರುತ್ತೆ. ಅಂದರೆ ನಮ್ಮಮ್ಮ ಅಂಗನವಾಡಿ ಟೀಚರೇ ಆಗಿರ್ಬೋದು. ಬಟ್ ಎಲ್ಲ ಕೆಲಸನೂ ಎಲ್ಲಾದ್ರ ಬಗ್ಗೆನೂ ಗೊತ್ತು ಅಂತ ಎಲ್ಲ ಮನುಷ್ಯಂಗೂ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ಗೊತ್ತು, ಕೆಲವೊಂದು ಗೊತ್ತಿರಲ್ಲ. ಅಂದರೆ ಇನ್ನು ಅವ್ರಿಗೆ ಅಷ್ಟು ಅಂದರೆ ಮಾಡಬೇಕಾ ಅಂದರೆ ಅಂಗನವಾಡಿ ಕೆಲಸ ಅಂದರೆ ಮೊಬೈಲಲ್ಲೇ ಇರುತ್ತೆ. ಬಟ್ ಅವ್ರಿಗೇನು
ಅಂದರೆ ಆಫೀಸಿಂದ ಏನು ಹೇಳ್ಕೊಟ್ಟಿರ್ತಾರೆ ಅಷ್ಟು ಮಾತ್ರನೇ ಅವ್ರು ಮಾಡೋದು. ತೀರಾ ಇನ್ಸ್ಟಾಗ್ರಾಮ್ ರೀಲ್ಸು ಅದರಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಸ್ಕ್ರೋಲ್ ಮಾಡ್ತಾರೆ. ಇನ್ನು ಯೂಟ್ಯೂಬಲ್ಲಿ ನೋಟಿಫಿಕೇಶನ್ ಬಂದಾಗ ನನ್ನ ವೀಡಿಯೋಸ್ ಎಲ್ಲನೂ ಕೂಡ ನೋಡ್ತಾರೆ. ನಂದ್ರ ಜೊತೆಗೆ ಕೆಲವೊಂದೊಂದು ಯೂಟ್ಯೂಬರು ಕೂಡ ಅವರು ಫಾಲೋ ಮಾಡಿಕೊಂಡು ನೋಡ್ತಾರೆ. ಅವ್ರಿಗೆ ಇಷ್ಟ ಆಗಿರೋದು ಅಂದರೆ ಅವರಿಗೆ ಟೈಮ್ ಇಲ್ಲ ಫ್ರೆಂಡ್ಸ್. ಅವರು ಗೊತ್ತಿರುತ್ತೆ ಎತ್ತವ್ರು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಅವ್ರಿಗೂ ಅಂಗನವಾಡಿ ಕೆಲಸ, ದನಗಳು, ಹೊಲಗಳು, ಮನೆ ಕೆಲಸ, ಆಮೇಲೆ ಅಂಗನವಾಡಿ ಮಕ್ಕಳದು, ಆಮೇಲೆ ಆಫೀಸ್ದು ಕೆಲಸಗಳು, ಆಮೇಲೆ ರೇಷನ್ ಕೊಡೋದು, ಬಸ್ರಿ ಬಾಣಂತಿ ಅವ್ರಿಗೆಲ್ಲನೂ ಬರೆಯೋದು, ಇದೆಲ್ಲನೂ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅವ್ರಿಗೂ ಕೂಡ ಇನ್ಸ್ಟಾಗ್ರಾಮ್ ಅಂತ ಏನು ಅಂದರೆ ಗೊತ್ತಿರಲ್ಲ. ಇದ್ರಲ್ಲಿ ಹಾಕ್ತಿದ್ದೀನಿ ಕಣಮ್ಮ, ಇದ್ರಲ್ಲಿ ನೋಡು ಅಂತ ಅಂದರೆ ಅದ್ರಲ್ಲಿ ನನ್ನ ಮೊಬೈಲಲ್ಲಿ ಬರೋದೇ ಇಲ್ಲ ಕಣೆ ಅಂತ ಅಂದ್ಬಿಟ್ಟು ಈ ಥರ ಎಲ್ಲನೂ ಕೂಡ ಹೇಳ್ತಾ ಇರುತ್ತೆ. ಅಂಥವ್ರಿಗೆ ನಾನು ಹೇಳೋದು ಇಷ್ಟೇ, ಯೂಟ್ಯೂಬಲ್ಲಿ ಅದಕ್ಕೆ ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೆ. ಅದು ಸರಿ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಇರೋ ವೀಡಿಯೋಸ್ ಯೂಟ್ಯೂಬಲ್ಲಿ ಇರಲ್ವಲ್ಲ, ನಮ್ಮಮ್ಮ ನೋಡೋಕ್ಕಾಗಲ್ವಲ್ಲ, ಅದೊಂದು ಉದ್ದೇಶ ಇಟ್ಕೊಂಡು ಇನ್ಸ್ಟಾಗ್ರಾಮ್ಗೆ ಏನು ವೀಡಿಯೋ ಮಾಡಿರ್ತೀನಲ್ವ ಅದನ್ನೇ ಯೂಟ್ಯೂಬ್ಗೂ ಕೂಡ ಸೆಟ್ ಮಾಡಿಬಿಟ್ಟು ಲೆಂತಿ ವೀಡಿಯೋನ ಹಾಕಿ ನಾನು ಒಂದು ವೀಡಿಯೋನ ರೆಡಿ ಮಾಡಿಕೊಂಡೆ. ಅದೇ ವಿಡಿಯೋ ಇದು. ಸೊ ನೆನ್ನೆ ಬ್ಲಾಗಲ್ಲೂ ಕೂಡ ನಾನು ಅದನ್ನೇ ಹಾಕಿದ್ದೆ. ನೆನ್ನೆ ಬ್ಲಾಗ್ ಬಂದು ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗೇ ಬಂದಿದೆ. ನಾನು ಸುಮಾರು 45-50 ಡೇಸ್ ವೀಡಿಯೋಸ್ ನಾನು ಹಾಕಿರಲಿಲ್ಲ. ಹಂಗಾಗಿ ಎಲ್ಲ ಆರೋ ಮಾರ್ಕೆಲ್ಲ ಕೆಳಗಡೆ ಬಂದುಬಿಟ್ಟಿತ್ತು. ಕೆಳಗಡೆ ಬಂದು ಅಂದರೆ ಚೆನ್ನಾಗಿ ಗ್ರೀನ್ ಸಿಗ್ನಲ್ ಸಿಗಲಿಲ್ಲ ನನಗೆ ಯೂಟ್ಯೂಬಲ್ಲಿ. ಯಾಕಂತ ಅಂದರೆ ಒಂದು ಕೆರೆ ನೀರು ಅಂದರೆ ಹರಿಯೋ ನೀರು ಒಂಥವ ನಿಂತ್ಕೊಂಡ್ರೆ ಪಾಚಿ ಕಟ್ಬಿಡುತ್ತೆ. ಹರಿತಾ ಇದ್ದಷ್ಟು ಕೂಡ ಒಂದು ಒಳ್ಳೆ ಬೆಲೆ ಅದಕ್ಕೆ, ಅಥವಾ ಅದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಈಗ ಹೊಚ್ಚೆ ನೀರಾಗಿರ್ಬೋದು, ಪಾಚಿ ಕಟ್ಟಿರೋ ನೀರು ಯಾರು ಯೂಸ್ ಮಾಡ್ತಾರೆ ಅಲ್ವಾ. ಹಂಗೆ ನಾವು ಸ್ಟಕ್ಕಾಗಿ ನಿಂತ್ಕೊಂಡ್ಬಿಟ್ರೆ ಯಾರು ಕೂಡ ನೋಡೋದಕ್ಕೆ ಇಷ್ಟಪಡಲ್ಲ. ಹಾಗೆಯೇ ನಮ್ಮನ್ನು ಯಾರು ಕೂಡ ಫಾಲೋ ಮಾಡಲ್ಲ. ನಮ್ಮ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ, ನಮ್ಮ ಕಡೆಯಿಂದ ಯಾವುದೇ ಥರ ವೀಡಿಯೋಸ್ ಇಲ್ಲ ಅಂದಾಗ ಅವರು ಬೇರೆ ಯೂಟ್ಯೂಬರು ಬೇರೆ ವೀಡಿಯೋಸ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಹಂಗಾಗಿ ನಮ್ಮವೆಲ್ಲ ವ್ಯೂಸ್, ಸಬ್ಸ್ಕ್ರೈಬರ್ಸು ಎಲ್ಲನೂ ಕೂಡ ಡೌನ್ ಆಗ್ತಾ ಬರುತ್ತೆ. ಅದೇ ನಾನು ಪ್ರತಿನಿತ್ಯನೂ ಆಗ್ತಾ ಹೋಗಿದ್ದಿದ್ರೆ ನನಗೂ ಕೂಡ ಮೋಟಿವೇಶನ್ ಆಗೋದು, ನನ್ನ ವೀಡಿಯೋಸ್ ನೋಡೋರ್ಗೂ ಕೂಡ ಮೋಟಿವೇಶನ್ ಆಗೋದು. ಹಾಗೆಯೇ ನನ್ನನ್ನು ಫಾಲೋ ಮಾಡೋರು ಕೂಡ ತುಂಬಾ ಜನ ಇರ್ತಾಯಿದ್ರು. ವ್ಯೂಸು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು. ಬಟ್ ನಾನು ಸ್ಟಕ್ ಆಗಿದ್ನಲ್ಲ, ಹಂಗಾಗಿ ಡೌನ್ ಆಗಿಬಿಟ್ಟಿದ್ದೆ. ಆದರೂ ಕೂಡ ನಿನ್ನೆ 1K ಅಷ್ಟು ವ್ಯೂಸ್ ಬಂದಿದೆ. ಚೆನ್ನಾಗಿ ಕಮೆಂಟ್ಸು ಕೂಡ ಬಂದಿದ್ದೆ. ನಾನು ಅದಕ್ಕೆ ಚಿರಋಣಿ. ಯಾಕಂತಂದರೆ ಇನ್ನು ಮುಂದೆ ನಾನು ಹೇಳಿದ್ದೀನಲ್ವ, ತುಂಬಾ ಯೋಚನೆ ಮಾಡಿ ನನ್ನ ತಾಯಿಗೋಸ್ಕರನಾದರೂ ನಾನು ಒಂದು ಸಾಧನೆನ ಮಾಡಲೇಬೇಕು, ಒಂದು ಸಕ್ಸಸ್ ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು. ಯಾರು ಕೂಡ ಹೇಳ್ಕೊಳೋದಿಲ್ಲ ನನ್ನ ಮಗಳು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಬಟ್ ನಾವು ಅರ್ಥ ಮಾಡ್ಕೋಬೇಕು ಅವ್ರು ತೋರೋ ಪ್ರೀತಿ ಇಲ್ಲೇನೆ. ಸೊ ಹಂಗಾಗಿ ಇನ್ನು ಮುಂದೆ ಪ್ರತಿದಿನವೂ ಕೂಡ ಪ್ರತಿ ವಿಡಿಯೋನೂ ಕೂಡ ಬರ್ತಾ ಇರುತ್ತೆ. ಆದಷ್ಟು ನನಗೆ ಸಪೋರ್ಟ್ ಮಾಡ್ತಾಯಿರಿ. ಅದೆಷ್ಟೇ ಕಷ್ಟ ಆಗಲಿ ಪ್ರತಿದಿನವೂ ಕೂಡ ಪ್ರತಿ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಶೇರ್ ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲೂ ಕೂಡ ಶೇರ್ ಮಾಡ್ತೀನಿ. ನನಗೆ ಬೇಕಾಗಿರೋದು ಇಷ್ಟೇ, ನಿಮ್ಮ ಸಪೋರ್ಟು ಯಾವಾಗಲೂ ಕೂಡ ಇರಬೇಕು. ಇನ್ನು ಮುಂದೆ ನಾನು ಹಿಂದೆ ಇದನ್ನೆಲ್ಲ ಆ ರೀತಿ ಇರೋದಿಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ನನ್ನ ಕೆಲಸನ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗಳ ಸಪೋರ್ಟು ಯಾವಾಗಲೂ ಕೂಡ ನನ್ನ ಮೇಲೆ ಇದ್ದೇ ಇರುತ್ತೆ, ನನ್ನ ಮಕ್ಕಳ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಇದ್ದೇ ಇರುತ್ತೆ. ನಮ್ಮ ತಾಯಿ ಮನೆಗಂತೂ ನನಗೆ ಏನು ಕೂಡ ಮಾಡೋಕ್ಕಾಗಿಲ್ಲ. ನಾನು ಇನ್ನು ಮುಂದೆನಾದರೂ ವ್ಲಾಗ್ ಮೂಲಕನಾದರೂ ಒಂದು ಸಕ್ಸಸ್ಸನ್ನು ತಗೊಂಡು ಅವರಿಗೆ ಹೊರೆಯಾಗಿರುವಂಥ ಕಷ್ಟಗಳನ್ನೆಲ್ಲ ನಿವಾರಿಸ್ಬೇಕಷ್ಟೆ.